ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಪಕ್ಕಾ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಚಿಕ್ಕ ಕುಕ್ಕರ್ನ ತಗೊಂಡು ಅದನ್ನ ಒಲೆ ಮೇಲೆ ಇಟ್ಕೊಂಡು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಕಾದ ನಂತರ ಪಲಾವ್ ಎಲೆಗಳನ್ನ ಹಾಕ್ಕೋಬೇಕು. ಪಲಾವ್ ಸಾಮಾನು ಅಂತ ನೀವೆಲ್ಲ ಅಂಗಡಿಗಳಲ್ಲೂ ಕೇಳಿದ್ರೆ ಅದು ಸಿಗುತ್ತೆ. ಈಗ ಇದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಈರುಳ್ಳಿ ಮತ್ತು ಪಲಾವ್ ಸಾಮಾನು ಎಲ್ಲ ಗಮ್ ಅನ್ನೋ ಥರ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಈ ಥರ ಪ್ರೋಸೆಸ್ನ ಫಾಲೋ ಮಾಡಿ ಒಂದೇ ಒಂದು ಸಲ ಆದ್ರೂ ಚಿಕನ್ ಬಿರಿಯಾನಿನ ಮಾಡಿ ನೋಡಿ. ಇದರಲ್ಲಿ ಜಾಸ್ತಿ ಮಸಾಲೆ ಐಟಮ್ಸ್ ಇರಲ್ಲ ಮತ್ತು ಹೋಟೆಲ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬಿರಿಯಾನಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಮನೇಲಿ ಮಾಡ್ಕೊಳ್ಳೋದ್ರಿಂದ. ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿನ ಬಳಸೋ ಅವಶ್ಯಕತೆ ಇರಲ್ಲ. ಬೇಕಿದ್ದರೆ ಈ ಪಲಾವ್ ಸಾಮಾನುಗಳ ಜೊತೆ 2 ಗೋಡಂಬಿ ಮತ್ತು 2 ಏಲಕ್ಕಿನೂ ಕೂಡ ನೀವು ಬಳಸ್ಕೋಬೋದು. ಆಗ ಇದು ಇನ್ನೂ ಒಳ್ಳೆ ಘಮ ಕೊಡುತ್ತೆ. ಈಗಲೂ ಪಲಾವ್ ಎಲೆ ಹಾಕಿರೋದ್ರಿಂದ ಇದು ಒಳ್ಳೆ ಘಮ ಬರ್ತಾ ಇದೆ ನೋಡಿ. ಈಗ ಈರುಳ್ಳಿ ಮತ್ತು ಪಲಾವ್ ಎಲೆಗಳು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಬಿಗ್ ಸೈಜ್ ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನ ಸೇರಿಸಾದ್ಮೇಲೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ವೆಜಿಟೇಬಲ್ ಪಲಾವ್ ಆಗಲಿ, ಇಲ್ಲ ಖಾಲಿ ಪಲಾವ್ ಆಗಲಿ, ಇಲ್ಲ ನಾನ್ ವೆಜ್ ಪಲಾವ್ ಆಗಲಿ ಮಾಡಬೇಕಿದ್ರೆ ಈರುಳ್ಳಿ ಮತ್ತು ಟೊಮೊಟೊನ ಒಗ್ಗರಣೆಗೆ ಬಳಸಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಟೊಮೊಟೊನ ಸೇರಿಸಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಸ್ಮೂತಾಗಿ ಎಣ್ಣೆಲೇ ಬೇಯಬೇಕು. ವಿಡಿಯೋ ತುಂಬ ಲೆಂತಿ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ನಾನಿಲ್ಲಿ ಬಿರಿಯಾನಿ ಮಾಡೋ ಪ್ರತಿಯೊಂದು ಪ್ರೋಸೆಸ್ನು ಎಲ್ಲೂ ಕಟ್ ಮಾಡದೆ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಬೇಗ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿಲ್ಲ. 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಉಪ್ಪನ್ನ ಟೊಮೊಟೊ ಮತ್ತು ಈರುಳ್ಳಿಗೆ ಯಾಕೆ ಆ್ಯಡ್ ಮಾಡ್ಕೋತಾ ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಚಿಕನ್ನ ಹಾಕಿ ಫ್ರೈ ಮಾಡಬೇಕಾದ್ರೂ ಚಿಕನ್ಗೆ ನಾವು ಉಪ್ಪು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಟೊಮೊಟೊಗೆ ಉಪ್ಪು ಹಾಕಿಲ್ಲ. ಮತ್ತು ಇದಕ್ಕೆ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಅದರಲ್ಲೂ ಕೂಡ ಉಪ್ಪಿನಂಶ ಜಾಸ್ತಿ ಇರುತ್ತೆ. ನಾನು ಲಾಸ್ಟಲ್ಲಿ ನೋಡಿಕೊಂಡು ನಾನು ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ರುಚಿಗೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಉಪ್ಪನ್ನ ಸೇರಿಸಿಲ್ಲ ನೋಡಿ. ಈಗ ಒಂದು ಅರ್ಧ kg ಆಗುವಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ kg ಚಿಕನ್ಗೆ 2 ಲೋಟ ಅಕ್ಕಿ ಹಾಕಬೇಕಾಗುತ್ತೆ. ಚಿಕನ್ ಯಾವ ಪ್ರಮಾಣದಲ್ಲಿರುತ್ತೋ ಅದೇ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡ್ರೆ ತುಂಬ ಒಳ್ಳೆಯದು. 2 ಲೋಟ ಅಕ್ಕಿ ಅಂದರೆ ಅರ್ಧ kg ಆಗೋಷ್ಟು ಅಕ್ಕಿ ಆಗುತ್ತೆ ನೋಡಿ. ಇಲ್ಲಿ ಅರ್ಧ kg ಆಗೋಷ್ಟು ಅಕ್ಕಿ ಮತ್ತು ಅರ್ಧ kg ಆಗೋಷ್ಟು ಚಿಕನ್ನು 2 ಸಮ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ದೀನಿ. ಚಿಕನ್ನ ಹಾಕಾದ್ಮೇಲೆ 1-2 ಸಲ ನೀಟಾಗಿ ತಿರಿಬೇಕು. ಬಿರಿಯಾನಿ ಮಾಡುವಾಗ ಚಿಕನ್ನ ಫ್ರೈ ಮಾಡಬೇಕಾದ್ರೆ ಚಿಕನ್ ಒಂದು 50% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈಗ ಚಿಕನ್ನ ಫುಲ್ ಬೇಯಿಸ್ಕೊಳ್ಳಲ್ಲ, ಒಂದು ಅರ್ಧ ಭಾಗ ಬೇಯಿಸ್ಕೊತೀನಿ. ಈಗ ಇದು ಒಂದು ಅರ್ಧ ಭಾಗ ಬೇಯೋಷ್ಟರಲ್ಲಿ ಕ್ವಿಕ್ಕಾಗಿ ಲೈಟಾಗಿ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು 1 ಗೆಂಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ಚಕ್ಕೆ 3 ಲವಂಗನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಕೆಲವ್ರು ಖಾರ ಜಾಸ್ತಿ ಇಷ್ಟಪಡ್ತಾರೆ, ಕೆಲವ್ರು ಕಮ್ಮಿ ಇಷ್ಟಪಡ್ತಾರೆ. ಇದಕ್ಕೆ 1 ಹಿಡಿ ಹಾಕೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಕೋಬೇಕು. ಇದನ್ನು ಮಸಾಲೆ ಅನ್ನೋದಕ್ಕಿಂತ ಬಿರಿಯಾನಿಗೆ ಹಾಕ್ತಾರಂತ ಖಾರ ಅಂತ ಹೇಳ್ಬೋದು. ಇದು ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿನ ನಾನು ಮೊದಲೇ ಒಂದು 20 ನಿಮಿಷಕ್ಕೆ ಮುಂಚೆ ನೀರಲ್ಲಿ ನೆನೆಸ್ಕೊಂಡಿದ್ದೆ. ಈ ಥರ ಅಕ್ಕಿನ ಮೊದಲೇ ನೆನೆಸಿ ಮಾಡೋದ್ರಿಂದ ಅನ್ನ ಉದುರಾಗಿ ಬರುತ್ತೆ.
ಈಗ ಈ ಕಡೆ ಚಿಕನ್ನು ಅರ್ಧ ಭಾಗ ಬೆಂದಿದೆ, ಒಂದು 50% ಕುಕ್ ಆದರೆ ಸಾಕು. ಇದಕ್ಕೆ ರುಬ್ಬಿಕೊಂಡಂಥ ಖಾರನ ಸೇರಿಸ್ಕೊತಾ ಇದ್ದೀನಿ. ಖಾರನ ಸೇರಿಸ್ಕೊಂಡಾದ್ಮೇಲೆ ಒಂದೆರಡು ಸಲ ನೀಟಾಗಿ ತಿರ್ದು ಇದು ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ಲೈಟಾಗಿ ಖಾರನ ಸೇರಿಸ್ಕೊಂಡು ಈ ಥರ ಅಕ್ಕಿನ ನೆನೆಸಿಕೊಂಡು ಮಾಡೋದ್ರಿಂದ ಬಿರಿಯಾನಿ ಸಖತ್ತಾಗಿ ಬರುತ್ತೆ. ನೋಡಿ, ಈಗ ಇದು ಒಂದು ಕುದಿ ಬಂದಿದೆ. ಇದಕ್ಕೆ ನೆನೆಸಿಕೊಂಡಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿ 20 ನಿಮಿಷದಿಂದ ನೆಂದಿದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ರೈಸ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾಸ್ಮತಿ ರೈಸು ಅದು ಇದು ಅಂತ ಯಾವುದ್ಯಾವುದೋ ರೈಸ್ ಇದೆಯಲ್ಲ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಯಾವುದೇ ರೈಸಲ್ಲಾದ್ರೂ. ನೋಡಿ, ಈಗ ಅಕ್ಕಿ ಎಲ್ಲ ಫುಲ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಲೈಟಾಗಿ ಹಾಕ್ಕೊಂಡಿದ್ದಂಥ ಖಾರ ಎಲ್ಲ ಮಳ್ತಾ ಇದೆ. ಮಟನ್ ಆಗಲಿ, ಚಿಕನ್ ಆಗಲಿ, ಇಲ್ಲ ಎಗ್ ಆಗಲಿ, ಸೇಮ್ ಇದೇ ಪ್ರೋಸೆಸ್ನ ಫಾಲೋ ಮಾಡಿಕೊಂಡು ನೀವು ಅದರಲ್ಲಿ ಬಿರಿಯಾನಿನ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ಅಕ್ಕಿನೂ ಸೇರಿಸಾದ ನಂತರ 1-2 ಸಲ ಇದನ್ನು ಚೆನ್ನಾಗಿ ತಿರ್ಕೋಬೇಕು. ತಿರ್ಕೊಂಡಾದಮೇಲೆ ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಆ ಖಾರದಲ್ಲಿ ಇರೋಂಥ ಫ್ಲೇವರ್ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡ್ಕೋಬೇಕು. ಆಗ ಬಿರಿಯಾನಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಮಳ್ತಾ ಇದೆ, ಒಂದು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ನೀವು ಯಾವುದೇ ರೀತಿಯಾದ ಖಾರದ ಪುಡಿ ಆಗಲಿ, ಮಸಾಲೆ ಪುಡಿ ಆಗಲಿ ಬಳಸೋ ಅವಶ್ಯಕತೆ ಇರಲ್ಲ. ಸಿಂಪ್ಲಿ ಸೂಪರಾಗಿ ಈ ಥರ ಮಾಡ್ಕೋಬೋದು. ಈ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ನೀವು ಚಿಕನ್ ಚಾಪ್ಸ್ನ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಚಿಕನ್ ಗ್ರೇವಿ, ಚಿಕನ್ ಫ್ರೈ ಅಥವಾ ಮೊಸರು ಬಜ್ಜಿ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಚಿಕನ್ ಚಾಪ್ಸ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಬಿರಿಯಾನಿಗೆ ಬೇಕಾದಂಥ ಚಿಕನ್ ಚಾಪ್ಸ್ ರೆಸಿಪಿ ನಿಮಗೆ ಸಿಗುತ್ತೆ. ನೋಡಿ, ಈಗ ಇದು ಮಳ್ಳದ ಮೇಲೆ ಇದಕ್ಕೆ 4 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 2 ಲೋಟ ಆಗುವಷ್ಟು ಅಕ್ಕಿಗೆ 4 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀವೋ ಅದೇ ಲೋಟದಲ್ಲಿ ನೀರನ್ನ ಸೇರಿಸ್ಕೋಬೇಕು. ಇಲ್ಲಿ ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಅಳತೆ ಸರಿಯಾಗಿ ಬೇಕಾಗುತ್ತೆ. ಇಲ್ಲಾಂದರೆ ಅಕ್ಕಿ ತುಂಬ ಬೆಂದೋಗೋದು, ಇಲ್ಲ ಮುಳ್ಳಕ್ಕೆ ಆಗೋದು, ಆ ಥರ ಚಾನ್ಸಸ್ ಇರುತ್ತೆ. ಬಿರಿಯಾನಿ ರೆಸಿಪಿ ಮಾಡಬೇಕಾದ್ರೆ ನೀವು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಂಗಂತ ಅಂದ್ಬಿಟ್ಟು ನೀವು ಬರೀ ಆಯಿಲ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಬೆಣ್ಣೆ ಮತ್ತು ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಒಳಗಷ್ಟು ನಿಂಬೆಹಣ್ಣ ಕೂಡ ಇದಕ್ಕೆ ಹಿಂಡ್ಕೋತಾ ಇದ್ದೀನಿ. ನಿಂಬೆಹಣ್ಣ ಈ ಥರ ಮೊದಲೇ ಹಿಂಡೋದ್ರಿಂದ ಬಿರಿಯಾನಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದಕ್ಕೆ ಒಂದು ಅರ್ಧ ಪ್ಯಾಕೆಟ್ ಆಗುವಷ್ಟು ಬಿರಿಯಾನಿ ಮಸಾಲೆ, ನಾನಿಲ್ಲಿ ವೇದಾಂತ್ ಅವರ ಬಿರಿಯಾನಿ ಮಸಾಲೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿ ಪೌಡ್ರು ಎಲ್ಲ ಹತ್ರದಲ್ಲಿರೋ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅಥವಾ ನೀವು ಜಿಪ್ಟೋ ಮತ್ತು ಆನ್ಲೈನಲ್ಲಿ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಬಿರಿಯಾನಿ ಪೌಡ್ರನ್ನ ಒಂದು ಸಲ ಯೂಸ್ ಮಾಡಿ ನೋಡಿ, ಪಲಾವ್ ಆಗಲಿ ಇಲ್ಲ ಬಿರಿಯಾನಿ ಆಗಲಿ ಸಖತ್ತಾಗಿ ಬರುತ್ತೆ. ಇಲ್ಲ ನಮಗೆ ಈ ಪೌಡ್ರು ಸಿಗ್ತಾ ಇಲ್ಲ, ನಮ್ಮ ಹತ್ರದಲ್ಲಿರೋ ಸ್ಟೋರ್ಸಲ್ಲಿ ಅವೈಲೇಬಲ್ ಇಲ್ಲ ಅಂತ ಅನ್ನೋರು ಯಾವುದೇ ಥರ ಬಿರಿಯಾನಿ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು. ನೀವು ಯಾವ ಪೌಡ್ರ್ ಹಾಕಿದ್ರೂ ಬಿರಿಯಾನಿ ಸೂಪರ್ ಟೇಸ್ಟ್ ಬರುತ್ತೆ. ಕಲರ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಮೇನ್ ಚೇಂಜಸ್ ಏನಾಗಲ್ಲ. ನೋಡಿ, ಇದಕ್ಕೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸಾದ್ಮೇಲೆ ಎಲ್ಲನೂ ನೀಟಾಗಿ 1-2 ಸಲ ಸೌಟಿಂದ ತಿರಿಬೇಕು. ಈ ಥರ ನಾವಿಲ್ಲಿ ಚಿಕನ್ನ ಒಂದು 50 ಭಾಗದಷ್ಟು ಬೇಯಿಸ್ಕೊಂಡಿದ್ವಿ. ಈಗ ಅಕ್ಕಿನೂ ನೆನೆಸ್ಕೊಂಡಿದ್ವಿ. ಆದ್ದರಿಂದ ಅಕ್ಕಿ ಮತ್ತು ಚಿಕನ್ 2 ಸಮವಾಗಿ ಬೇಯೋದಕ್ಕೆ ಕುಕ್ಕರಲ್ಲಿ 2 ವಿಷಲ್ ಬೇಕಾಗುತ್ತೆ. ನೋಡಿ, ಈಗ ಇದನ್ನು ನೀಟಾಗಿ ಎಲ್ಲ ತಿರಿದು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಥರ ಮತ್ತು ಅಕ್ಕಿ ತಳ ಹಿಡಿದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ನಾವಿಲ್ಲಿ ಎಲ್ಲನೂ ಸೇರಿಸಾದ್ಮೇಲೆ ಇದು ಒಂದು ಕುದಿ ಬರಬೇಕು. ಅಲ್ಲಿವರೆಗೂ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಂಗಿಲ್ಲ. ಇದು ಒಂದು ಕುದಿ ಬಂದ ತಕ್ಷಣ ನಾವು ಇನ್ನೊಂದು ಸಲ ನೀಟಾಗಿ ತಿರ್ದು ಅಕ್ಕಿ ತಳದಲ್ಲಿ ಕೂತ್ಕೊಳ್ದೇ ಥರ ತಿರ್ದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲು ಕೂಗಿಸ್ಕೋಬೇಕು ಇದನ್ನು. ನೋಡಿ, ಈಗ 2 ವಿಷಲ್ ಆಗಿದೆ. ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಬಿರಿಯಾನಿನ ತಿರಿಬೇಕಾದ್ರೆ ಸೈಡಿಂದ ತಿರ್ಕೋಬೇಕು, ಯಾಕಂದರೆ ಪೀಸಸ್ಗಳು ಒಡೆದೋಗ್ಬಿಡುತ್ತೆ. ನೋಡಿ ಬಿರಿಯಾನಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.